ಸೊ ವಾಟ್ ನೆಕ್ಸ್ಟ್ ಆಗಿದ್ದಾಗ ಏನು ಮಾಡಬೇಕು? ಈ ವ್ಯಕ್ತಿ ಬರದೇ ಹೋದರೆ ಅವ್ರು ಬಂದಿರುವಂಥ ಈಗ ಟಿಕೆಟ್ ಏನು ಬುಕ್ ಆಗಿದೆ, ಹೋಗುವಂಥ ಟೈಮಲ್ಲೇ ಬುಕ್ ಮಾಡ್ಕೊಂಡಿರುವಂಥ ಟಿಕೆಟ್ ಅದನ್ನು ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋದು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಈಗ SIT ನಡೆ ಏನು, ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಪ್ರಜ್ವಲ್ ಬರದೇ ಹೋದರೆ ಹುಡುಕಿ ಕರ್ಕೊಂಡು ಬರೋಕ್ಕಾಗುತ್ತಾ SITಗೆ? SITಗೆ ಆಗ್ಲಿಕ್ಕಿಲ್ಲ. ಸೊ ಪ್ರಕರಣದಲ್ಲಿ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇದರ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ. ಚಾರ್ಜ್ ಶೀಟ್ ಬಳಿಕ ಕೋರ್ಟ್ನಿಂದ ವಾರೆಂಟ್ ಜಾರಿ ಆಗಲಿದೆ. CBI ಮೂಲಕ ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸುವಂತ ಚಿಂತನೆ, ಇಂಟರ್ಪೋಲ್ ಮೂಲಕವ ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿ ಪತ್ತೆಗೆ ಕ್ರಮವನ್ನ ತೆಗೆದುಕೊಳ್ಳುವಂಥದ್ದು. ಒಂದು FIR ಅನ್ನು ಹಾಕಿದಂತಹ ಸಂದರ್ಭದಲ್ಲಿ 90 ದಿನಗಳ ಸಮಯಾವಕಾಶ ಇರುತ್ತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಕ್ಕೆ. ಸೊ ಹಾಗಾಗಿ ಅಷ್ಟರೊಳಗೆ ಈ ಆರೋಪಿಯನ್ನು ಹುಡುಕಿ ತಂದು ಅವರ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಯಾರು ಆರೋಪ ಮಾಡಿದ್ದಾರೆ ಅವರ ವಿಚಾರಣೆಯನ್ನ ಕೂಡ ಮಾಡಬೇಕಾಗತ್ತೆ. ಜೊತೆಗೆ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ವಿಚಾರಣೆಯನ್ನ ಕೂಡ ಮಾಡಬೇಕಾಗತ್ತೆ. ಅದನ್ನ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆಯನ್ನ ಮಾಡ್ತಾರೆ. ಇಂತಹ ವ್ಯಕ್ತಿ ಇಂತಹ ಆರೋಪಗಳನ್ನ ವಿಚಾರಣೆ ವೇಳೆ ಏನು ಹೇಳಿದ್ದಾನೆ ಅನ್ನುವಂಥದ್ದು ಚಾರ್ಜ್ ಶೀಟ್ ಅಲ್ಲಿ ಬರುತ್ತೆ. ಬಟ್ 90 ದಿನದ ಒಳಗಡೆಗೆ ಆರೋಪಿ ಸಿಗದೇ ಇದ್ರೆ ಏನು, ಅವಾಗ ಬರೋದೇ ಅಬ್ಸ್ಕಾಂಡಿಂಗ್, ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ. ಬಟ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲೇಬೇಕು. ದೇಶ ಬಿಟ್ಟು ಹೋದಂತ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೊಡಬೇಕು ಅನ್ನೋದಾದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ ನಂತರ ನಾಪತ್ತೆಯಾಗಿದ್ದಾರೆ ಅನ್ನೋದನ್ನ ಹೇಳಬೇಕಾಗತ್ತೆ. ಆಗ ಕೋರ್ಟ್ ಅವಕಾಶವನ್ನ ಮಾಡಿಕೊಡುತ್ತೆ. ಆಗ ನಮ್ಮ ಸೆಂಟ್ರಲ್ ಸಂಸ್ಥೆಗಳೇನಿದ್ದಾವೆ ಈ ವಿಚಾರದಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸ್ತಾರೆ. ಆಗ ಎಲ್ಲೇ ಇದ್ರೂ ಕೂಡ ಹುಡುಕಿ ತಂದು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಬಹುತೇಕ ನಾಳೆ ಬರದೇ ಹೋದರೆ 90 ಡೇಸ್ 90 ದಿನಗಳ ಸಮಯಾವಕಾಶ ಇದೆ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ಕೊಳ್ಳೋಕೆ. ಸೊ ಕಾಯ್ತಾರಾ ಅಥವಾ ಈಗಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋಕ್ಕೂ ಕೂಡ ಮುಂದಾಗ್ತಾರಾ? ಅರುಣ್, ಏನಂದ್ರೆ ಪ್ರಜ್ವಲ್ ವಿರುದ್ಧ ಈಗಾಗಲೇ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿರುವಂಥದ್ದು. 3 ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಕ್ರಿಯೆಗಳನ್ನ ಮಾಡಬೇಕು SIT ಅಧಿಕಾರಿಗಳು, ಅಂದ್ರೆ ತನಿಖೆಯ ಪ್ರಕ್ರಿಯೆಗಳೇನಿರುತ್ತೆ ತನಿಖೆಯ ಪ್ರಕ್ರಿಯೆಗಳನ್ನ ಬಹುತೇಕ ಮುಕ್ತಾಯಗೊಳಿಸಿದ್ರೆ, ಅಂದ್ರೆ ಇನ್ನು ಆರೋಪಿಯ ಪಾರ್ಟ್ ಏನಿತ್ತು ಅಂದ್ರೆ ಆರೋಪಿಯ ವಿಚಾರಣೆ ಮಾಡುವಂಥದ್ದು ಇರ್ಬೋದು, ಆತನನ್ನ ಮೆಡಿಕಲ್ ಟೆಸ್ಟ್ ಅನ್ನ ಮಾಡುವಂಥದ್ದು ಇರ್ಬೋದು, ಆತನಿಂದ ಸ್ವಇಚ್ಛೆ ಹೇಳಿಕೆಯನ್ನು ಪಡ್ಕೊಳ್ಳುವಂಥದ್ದು ಇರ್ಬೋದು, ಇವೆಲ್ಲ ಕೂಡ ಆರೋಪಿಯ ಪಾರ್ಟ್ ಏನಿತ್ತು ಅದನ್ನು ಮಾತ್ರ ಈಗ ಇಟ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಇವತ್ತು ತನಕನೂ ಕಾಯ್ತಾ ಇದ್ದಾರೆ. ಇವತ್ತು ಏನಾದರೂ ಬಂದ್ರೆ ಅವರನ್ನ ತಕ್ಷಣವೇ ಏರ್ಪೋರ್ಟ್ ನಲ್ಲಿ ಬಂಧನಕ್ಕೆ ಒಳಪಡಿಸ್ತಾರೆ. ಅಕಸ್ಮಾತ್ ಏನಾದ್ರು ಬರ್ದೇನೆ ಇದೇ ರೀತಿಯಲ್ಲಿ ಕಾಲ ದೂಡುವಂಥದ್ದು ಅಥವಾ ಅಲ್ಲೇ ತಲೆ ಮರೆಸ್ಕೊಳ್ಳುವಂತಹ ಪ್ರಯತ್ನಗಳೇನಾದ್ರೂ ಪ್ರಜ್ವಲ್ ಮಾಡಿದ್ರೆ ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಮಾಡುವಂಥದ್ದು. ಯಾಕಂದ್ರೆ ಈಗ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಇಂದ ಯಾವುದೇ ರೀತಿ ಉಪಯೋಗಗಳು ಕೂಡ ಆಗ್ತಾ ಇಲ್ಲ. ಆತ ಯಾವ ದೇಶದಲ್ಲಿದ್ದಾನೆ, ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಇದುವರೆಗೂ ಕೂಡ ಇಂಟರ್ಪೋಲ್ ಮೂಲಕ SITಗೆ ಮಾಹಿತಿಗಳು ರವಾನೆ ಆಗಿಲ್ಲ. ಅಂದ್ರೆ 196 ದೇಶದಲ್ಲೂ ಕೂಡ ಇಂಟರ್ಪೋಲ್ ಸಾಕಷ್ಟು ಕೆಲಸವನ್ನು ಮಾಡ್ತಿದೆ. ಇಲ್ಲೂ ಕೂಡ ಆತ ಪತ್ತೆ ಆಗದೆ ಇರುವಂತದ್ದು ಒಂದು ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇದೆ. ಆ ರೀತಿಯಾದ ಸಂದರ್ಭದಲ್ಲಿ ಮುಂದಿನ ಆಪ್ಷನ್ ಇರುವಂತದ್ದು ರೆಡ್ ಕಾರ್ನರ್ ನೋಟಿಸ್. ಅಂದ್ರೆ ರೆಡ್ ಕಾರ್ನರ್ ನೋಟಿಸ್ ಅನ್ನು ಕೊಡಬೇಕು ಅಂದ್ರೆ ಒಬ್ಬ ಆರೋಪಿಯ ವಿರುದ್ಧ NBW ಆಗಬೇಕು, ಅಂದ್ರೆ ನಾನ್ ಬೇಲಬಲ್ ವಾರೆಂಟ್ ಒಂದು ಇಶ್ಯೂ ಆಗಿರ್ಬೇಕತ್ತೆ ಕೋರ್ಟ್ ನಿಂದ. ಆ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಒಂದು ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನು ಹಾಕಿ ಅತ್ಯಾಚಾರ ಪ್ರಕರಣದಲ್ಲಿ ಅದಾದ ನಂತರ ಕೋರ್ಟ್ ನ ಮೊರೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ವಾರೆಂಟ್ ಅನ್ನ ಇಶ್ಯೂ ಮಾಡ್ಕೊಳ್ತಾರೆ. ಅದನ್ನ CBI ಮೂಲಕ ಇಂಟರ್ಪೋಲ್ಗೆ ಕೊಟ್ಕೊಂಡು ಅದಾದ ಬಳಿಕ ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೊಟ್ಟು ಆತನನ್ನ ಬಂಧನಕ್ಕೊಳಪಡಿಸುವಂತ ಕೆಲಸವನ್ನ ಮಾಡ್ಬೇಕಾರಂತದ್ದು. ಯಾಕಂದ್ರೆ ಈಗಿರೋ ಮಾಹಿತಿ ಪ್ರಕಾರ ನವೆಂಬರ್ 30ನೇ ತಾರೀಕು, ಅಂದ್ರೆ ಇದೇ ವರ್ಷ ನವೆಂಬರ್ 30ನೇ ತಾರೀಕಿನ ತನಕ ಕೂಡ ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ನ IS ಇದೆ, ಅಲ್ಲಿ ತನಕ ವ್ಯಾಲಿಡಿಟಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ತರಾತುರಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಹಾಕುವಂಥದ್ದು, ವಾರೆಂಟ್ ಅನ್ನ ಇಶ್ಯೂ ಮಾಡ್ಕೊಳ್ಳುವಂಥದ್ದು, ಅದಾದ ನಂತರ ಆತನನ್ನ ಡಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಕರ್ಕೊಂಡು ಬರೋಕ್ಕೆ ಪ್ರಯತ್ನಗಳನ್ನ SIT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.